Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ರೇವಣ್ಣ ಮನೆಕೆಲಸದಾಗಿಯ ಕಿಡ್ನಾಪ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಮನೆಕೆಲಸದಾಗಿಯ ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ ರೇವಣ್ಣ A1 ಆರೋಪಿ. ಮೈಸೂರು ಪೊಲೀಸರಿಂದ ಸತೀಶ್ ಬಾಬು ಮೊಬೈಲ್ ಸೀಸ್ ಮಾಡಲಾಗಿದೆ. ಸತೀಶ್ ಬಾಬುವನ್ನು ವಶಕ್ಕೆ ಪಡೆದಾಗಲೇ ಅವರ ಮೊಬೈಲ್ ಅನ್ನು ಸೀಸ್ ಮಾಡಲಾಗಿದೆ. ಮೊನ್ನೆಯೇ ಸತೀಶ್ನನ್ನು ವಶಕ್ಕೆ ಪಡೆದಿದ್ದಾರೆ KR ನಗರ ಪೊಲೀಸರು. ಬಳಿಕ SIT ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ASP ನಂದಿನಿ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗಿತ್ತು. ಇನ್ನು ಮನೆ ಕೆಲಸದಾಕೆಯನ್ನ ಬೆದರಿಸಿ ಅಪಹರಣ ಮಾಡಲಾಗಿದೆ ಅನ್ನುವಂತಹ ಒಂದು ದೂರೇನು ದಾಖಲಾಗಿತ್ತು. ಆಕೆಯ ಪುತ್ರನಿಂದಲೇ ದೂರು ದಾಖಲಾಗಿತ್ತು, ಅಮ್ಮ ಕಾಣೆಯಾಗಿದ್ದಾರೆ ಅಂತ. ಇದೀಗ ಆ ಕಿಡ್ನಾಪ್ ಪ್ರಕರಣದಲ್ಲಿ A1 ಆರೋಪಿಯಾಗಿ HD ರೇವಣ್ಣ ವಿರುದ್ಧ ದೂರು ದಾಖಲಾಗಿತ್ತು. ಜೊತೆಗೆ A2 ಆಗಿ ಸತೀಶ್ ಬಾಬು, ಭವಾನಿ ರೇವಣ್ಣ ಅವರ ಸಂಬಂಧಿಕ, ರೇವಣ್ಣ ಅವರ ಆಪ್ತ. ಇನ್ನು ಈ ಸಂದರ್ಭ ಸತೀಶ್ ಬಾಬುವನ್ನ ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಮೊಬೈಲನ್ನು ಕೂಡ ಸೀಸ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಮುಂದೆ ಉಮೇಶ್ ರೆಡ್ಡಿ ಕೂಡ ಶೂನ್ಯ ಅಂತ ಮಾಜಿ ಸಂಸದ LR ಶಿವರಾಮ್ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ಹಿನ್ನೆಲೆಯಲ್ಲಿ LR ಶಿವರಾಮೇಗೌಡ ಮಾಜಿ ಸಂಸದ ಪ್ರತಿಕ್ರಿಯೆ ಕೊಟ್ಟಿರೋದು. ಪ್ರಜ್ವಲ್ ಇಷ್ಟೆಲ್ಲ ಮಾಡ್ತಾ ಇದ್ರೆ ಅವರ ಅಪ್ಪ ಅಮ್ಮ ಏನು ಕತ್ತೆ ಕಾಯ್ತಾ ಇದ್ರಾ? ಒಂದು ಕಡೆ ಅಪ್ಪ, ಮತ್ತೊಂದು ಕಡೆ ಮಗ. ಶಿವರಾಮೇಗೌಡ ಈ ರೀತಿ ಕಿಡಿಕಾರಿದ್ದಾರೆ. ದೊಡ್ಡಗೌಡರನ್ನ ಚಿಂತೆ ಮಾಡುವ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ ಇಬ್ರು ಕೂಡ. ಅವರು ಮಾಡಿರುವಂತಹ ಪಾಪವನ್ನ ಅವರೇ ಅನುಭವಿಸ್ತಾ ಇದ್ದಾರೆ. ದೇವರಾಜೇಗೌಡ ಪೆನ್ ಡ್ರೈವ್ ಬಿಡೋ ಹೇಳಿಕೆಯನ್ನು ಕೊಟ್ಟಿದ್ರು. ಆವಾಗ ದೇವೇಗೌಡರು ಕುಮಾರಸ್ವಾಮಿ ಕತ್ತೆ ಕಾಯ್ತಿದ್ರಾ ಅಂತ ಕೇಳಿದ್ದಾರೆ. ನೀವು ನಂಬ್ತಿರೋ ಇಲ್ವಾ? ಪ್ರಜ್ವಲ್ ರೇವಣ್ಣನವರ ಇತಿಹಾಸ ಎಲ್ಲಿಗೆ ಹೋಗಿದೆ ಅಂದ್ರೆ, ಉಮೇಶ್ ರೆಡ್ಡಿ ಮುಂದೆ ನಿಲ್ಲೋ. ಉಮೇಶ್ ರೆಡ್ಡಿ ಯಾವ ಲೆಕ್ಕ ಹಾಕ ನೋಡಿ. ಹಿಂಗೆ ನೀವು ಸಣ್ಣ ಸಣ್ಣರಿಗೂ ಹೋಲಿಕೆ ಮಾಡ್ತೀರಿ. ಉಮೇಶ್ ರೆಡ್ಡಿ ಇವ್ರ ಪಾಪ 20-25 ಅವನು. ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡಿದನಲ್ಲ, ಅವ್ರ ಅಪ್ಪ ಅಮ್ಮ ಕತ್ತೆ ಕಾಯ್ತಿದ್ರ ಅಂತ. ಅದ್ರ ಜೊತೆಗೆ ಇನ್ನೊಂದು ಅಪ್ಪನು ಆ ಕಡೆಗೆ, ಮಗ ಕಡೆಗೆ. ಅವ್ಳು ಯಾರೋ ಹೇಳಿಲ್ವಾ? ಅಲ್ಲ ಕೃಷ್ಣ ಇವ್ರಿಗೆ ಕೇಳಿಲ್ಲ ಅಂತ ಕಾಣುತ್ತೆ. ಒಂದ್ ಕಡೆಗೆ ಅಪ್ಪ ಬಂದೋಯ್ತಾನೆ, ಒಂದ್ ಕಡೆಗೆ ಮಗ ಬಂದೋಯ್ತಾನೆ ಅಂತ ಅವಳವ್ರು ಸಂತೃಪ್ತಿ ಹೇಳಿಲ್ಲ. ನಾವ್ ಹೇಳಿರೋದಲ್ಲ. ಇಂಥ ನಮಗೆ ನೋವಾಗಿರೋದು ಇವತ್ತು ದೊಡ್ಡಗೌಡರು ಈ ವಯಸ್ಸಲ್ಲಿ ಇವನ್ನೆಲ್ಲ ಯೋಚನೆ ಮಾಡುವಂತ ಚಿಂತೆಗೆ ತಂದ್ರಲ್ಲ ಇವರೆಲ್ಲವ ಅನ್ನೋದು ದೊಡ್ಡ ಯೋಚನೆ. ಇಲ್ಲ ನಾನು ಹೇಳಿದೆ, ನಾನು ಇದುವರೆಗೂ ಹೇಳಿದ್ದೆಲ್ಲ ಇನ್ನೇನಂತ ಮಾಡಿದ ಪಾಪ ಆಡಿದವ್ರ ಬಾಯಿಲಿ ಇಲ್ಲ. ನಾನು ನಿಜ ಹೇಳ್ತೀನಿ ಕೇಳಿ, ನಮ್ಮಂತ ಒಬ್ಬ ಯುವಕರನ್ನ ನಾನಿವತ್ತು ಎಲ್ಲೋ ಇರ್ತಿದ್ದೆ ಆ ಘಟನೆ ನಡೀತಿದ್ರೆ. ಬಟ್ ನನಗೆ ಸಂಬಂಧ ಇಲ್ಲ, ಅನುಭವಿಸಿದ್ದೀನಿ. ಅನುಭವಿಸಂಗೆ ಮಾಡಿದಾರೆ ಅವರು ಇವರೇ. ಅದ್ರ ಪಾಪವೇ ಇವತ್ತಿಂಥವೆಲ್ಲನೂ ಅನುಭವಿಸ್ಬೇಕಾಗಿ ಬಂದಿರೋದು. ದೇವೇಗೌಡರಿಗೆ ಸಾಯೋ ಕಡೆ ಸರಿ ಇಂಥ ಸಂದರ್ಭದಲ್ಲಿ ಇವೆಲ್ಲನೂ ನೋಡುವಂಥ ಕರ್ಮ ಬಂತಲ್ಲ ಅಂತ ನೋವಿದೆ. ಬಟ್ ಇದನ್ನೆಲ್ಲ ನಾನು ಒಂದೇ ಹೇಳ್ತೀನಿ, ದೇವೇಗೌಡರಿಗೂ ಕೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೂ ಕೇಳ್ತೀನಿ. ದೇವರಾಜ್ ಅಂತ ಒಬ್ಬ ವಕೀಲ ಕಳೆದ 2 ವರ್ಷದಿಂದ ಯೂಟ್ಯೂಬ್ ಹೊಡೆದ್ರೆ, ರೇವಣ್ಣ ನಿನ್ನ ಪೆನ್ ಡ್ರೈವ್ ಹೋವೆ, ರೇವಣ್ಣನ ಮಗನೂ ಪೆನ್ ಡ್ರೈವ್ ಹೋವೆ, ಬಿಡ್ತೀನಿ ಅಂತಿದ್ದಲ್ಲ, ಕತ್ತೆ ಕಾಯ್ತಿದ್ರ ಇವ್ರಾಗ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.